ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಇದೊಂದು ಜಿಜ್ಞಾಸೆ, ಯುದ್ಧದ ನಂತರದ ದಿನಗಳು ಹೇಗಿರ್ತವೆ, ಇರಾನ್ ಪರಿಸ್ಥಿತಿ ಏನಾಗತ್ತೆ, ಇವತ್ತು ತಮ್ಮನ್ನೇ ತಾವು ರಾಜರು ಅಂದ್ಕೊಂಡಿರುವಂಥ ಗಲ್ಫ್ ದೇಶಗಳ ಕತೆ ಏನಾಗತ್ತೆ, ಜಗತ್ತಿನಲ್ಲಿ ಇಂಧನ ಪೂರೈಕೆಯಲ್ಲಿ ಯಾವ ಸ್ಥಿತಿ ಇರುತ್ತೆ ನೋಡಿ. ಮೊದಲನೇದಾಗಿ ಒಂದು ಯುದ್ಧ ಕಾಲಾಂತರದಲ್ಲಿ ತನ್ನ ತೀವ್ರತೆಯನ್ನು ಕಳ್ಕೊಳ್ಳುತ್ತೆ. ಉದಾಹರಣೆಗೆ ರಷ್ಯಾ ಉಕ್ರೇನ್ ಯುದ್ಧ. ಇವತ್ತು ರಷ್ಯಾ ಉಕ್ರೇನ್ ಯುದ್ಧದ ಸ್ಥಿತಿಗತಿ ಏನು ಅಂತ ಯಾರೂ ಮಾತಾಡ್ತಾ ಇಲ್ಲ ಮತ್ತು ಅದರ ಬಗ್ಗೆ ಆತಂಕ ಪಡಬೇಕಾದ ಅಗತ್ಯ ಇಲ್ಲ ಅಂತ ಜಗತ್ತು ತಂತಾನೆ ಪರಿಭಾವಿಸಿಬಿಟ್ಟಿದೆ. ರಷ್ಯಾ ಸುಮಾರು 20% ಭೂಭಾಗವನ್ನು ಆಕ್ರಮಿಸಿಕೊಂಡಿದೆ. ಇದರ ವಿರುದ್ಧವಾಗಿ ಸ್ವತಃ ನ್ಯಾಟೋ ದೇಶಗಳು ಕೂಡ ಅಮೇರಿಕ ಸಹಿತ ಯಾರೂ ಸೊಲ್ಲನ್ನು ಎತ್ತಾ ಇಲ್ಲ. ಆಗಿರುವಂಥ ಡ್ಯಾಮೇಜನ್ನು ಪರಿಹರಿಸುವುದು ಹೇಗೆ ಅನ್ನೋದರ ಯೋಚನೆ ಇಡೀ ಜಗತ್ತಿಗೆ ಯಾರಿಗೂ ಇಲ್ಲ. ಉಕ್ರೇನು ಈಗ ಮಸಡ ಭೂಮಿಯಾಗಿ ಕೂತಿದೆ. ಅಂದರೆ ಒಂದು ಯುದ್ಧದ ನಂತರ ಆಗುವಂಥ ಅನಾಹುತಗಳಿದಾವಲ್ಲ, ಪಳಿಯುಳಿಕೆಗಳು ಅಂತ ನಾವೇನು ಹೇಳ್ತೀವಿ, ಅದನ್ನು ಗಮನಿಸಲಿಕ್ಕೆ ಯಾರೂ ತಯಾರಿರೋದಿಲ್ಲ. ತಮ್ಮ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಪ್ರತಿಯೊಬ್ಬರು ಪ್ರಯತ್ನ ಮಾಡ್ತಾರೆ. ಈ ಅಮೇರಿಕ, ಇಸ್ರೇಲ್ ಮತ್ತು ಇರಾನ್ ಯುದ್ಧ ಕೂಡ ಇದಕ್ಕೆ ಹೊರತಾಗಿರಲಿಕ್ಕೆ ಸಾಧ್ಯವೇ ಇಲ್ಲ. ಮೊದಲನೇದಾಗಿ ಭಾಳ ಮುಖ್ಯವಾದಂಥ ಒಂದು ಬದಲಾವಣೆ ಅಂತೂ ಖಂಡಿತ ಆಗತ್ತೆ. ಅದೇನಪ್ಪ ಅಂತಂದರೆ, ಹಾರ್ಮುಜ್ ಜಲಸಂಧಿಯ ಮೇಲೆ ಇರಾನ್ ಪಾರಮ್ಯವನ್ನು ಮೆರಿತಾ ಇರೋದಿದೆಯಲ್ಲ, ಅದು ಇಡೀ ಜಗತ್ತನ್ನು ಆತಂಕಕ್ಕೀಡು ಮಾಡಿದೆ. ಅದು ಯಾವುದೇ ರಾಷ್ಟ್ರ ಇರಬಹುದು. ಇದ್ದಕ್ಕಿದ್ದ ಹಾಗೆ ಇರಾನ್ ಬೇರೆ ಏನೂ ಮಾಡಲಿಲ್ಲ, ನನ್ನ ಜಲಸಂಧಿಯ ಮೂಲಕ ಯಾವ ಹಡಗುಗಳು ಹೋಗಕೂಡದು. ಜಗತ್ತಿನ 20% ಇಂಧನವನ್ನು, ತೈಲ ಪೂರೈಕೆಯನ್ನು ಮಾಡ್ತಾ ಇದ್ದದ್ದು ಈ ಹಾರ್ಮುಜ್ ಜಲಸಂಧಿಯ ಮೂಲಕ, ಸ್ಟ್ರೇಟ್ ಆಫ್ ಹಾರ್ಮುಜ್. ನೀವು ಅದ್ರ ಮೂಲಕ ಪಾಸೇ ಆಗೋದು ಬೇಡ ಅಂತ ಹೇಳಿದರೆ, ನಿಮ್ಮ ಗಲ್ಲಿ ಒಳಗಡೆನೇ ಓಡಾಡಬೇಡ ಅಂದರೆ, ಉಳಿದವರು ಹಾಗಾದರೆ ಎಲ್ಲಿಂದ ಓಡಾಡಬೇಕು ಅನ್ನುವಂಥ ಆಲೋಚನೆ ಮುಂದಿನ ದಿನಗಳಲ್ಲಿ ಶುರುವಾಗತ್ತೆ. ಅದಕ್ಕೆ ಬೇಕಾದಂಥ ಆಲ್ಟರ್ನೇಟಿವನ್ನು ಆಲೋಚನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ನೋಡಿ, ಭಾಳ ಹಿಂದೆ 1978 ಸುಮಾರಿಗೆ ರೆಡ್ ಸಿ ಜೊತೆ ಕನೆಕ್ಟ್ ಮಾಡಿ ಒಂದು ಟನಲನ್ನು ಮಾಡಿತ್ತು ಸೌದಿ ಅರೇಬಿಯಾ. ಈ ಇರಾನ್ ಮೇಲೆ ನಾವು ನಿರ್ಭರ ಆಗಿರಲೇಬಾರ್ದು ಅನ್ನುವಂಥ ಏಕಮೇವ ಕಾರಣಕ್ಕೋಸ್ಕರ. ಆದರೆ ಕಾಲಾಂತರದಲ್ಲಿ ಏನಾಯಿತು ಅಂತಂದರೆ, ಕೇವಲ 7 ಮೆಟ್ರಿಕ್ ಟನ್ನಿಗೆ ಮಾತ್ರ ಸೀಮಿತ ಆಗಿದ್ದಂಥ ಈ ಟನಲ್ ಏನಿದೆ, ಆ ಟನಲ್ ಇವತ್ತಿನ ಕಾಲಘಟ್ಟಿಗೆ ಯೋಗ್ಯ ಅಲ್ಲ ಅಂತ ತೀರ್ಮಾನ ಆಯಿತು. ಹೀಗಾಗಿ ಈಗೇನಾಗತ್ತೆ, ಅಟ್ಲಾಂಟಿಕ್ ಓಷನ್ನಿಂದ ಇಂಡಿಯನ್ ಓಷನ್ ಕಡೆ ಎಲ್ಲರ ದೃಷ್ಟಿ ಬರುತ್ತೆ. ಈ ಹಾರ್ಮುಜ್ ಜಲಸಂಧಿಯ ಮೇಲೆ ನಾವು ನಿರ್ಭರ ಆಗಲಾರದೆ ಹೇಗೆ ನಾವು ಬೇರೆ ಕಡೆಯಿಂದ ತೈಲ ಪೂರೈಕೆಯನ್ನು ಮಾಡ್ಕೋಬೇಕು ಅನ್ನುವಂಥ ಆಲೋಚನೆ ಜಾಗತಿಕ ಮಟ್ಟದಲ್ಲಿ, ಚೈನಾ ಇರಬಹುದು, ಭಾರತ ಇರಬಹುದು, ಏಷ್ಯಾದ ಎಲ್ಲ ರಾಷ್ಟ್ರಗಳು ಆಲೋಚನೆ ಮಾಡಲಿಕ್ಕೆ ಶುರು ಮಾಡ್ತವೆ. ಭಾಳ ಮುಖ್ಯವಾಗಿ ಆಗುವಂಥ ಅತಿ ದೊಡ್ಡದಾದಂಥ ಬದಲಾವಣೆ ಇದೆ. ಯಾವ ಹಾರ್ಮುಜ್ ಜಲಸಂಧಿ ಇವತ್ತು ರಾಜಮಾರ್ಗ ಅಂತ ಭಾವಿಸಿದ್ವೋ, ಯಾವ ಹಾರ್ಮುಜ್ ಜಲಸಂಧಿ ಆ ಮಟ್ಟಿನ ಪ್ರಾಮುಖ್ಯತೆಯನ್ನು ಪಡೆದಿತ್ತು, ಅದೇ ತನ್ನ ಅಸ್ತಿತ್ವವನ್ನು ಕಳ್ಕೊಳ್ಳುತ್ತೆ. ಮತ್ತು ಒಂದು ವೇಳೆ ಆ ಜಲಸಾರಿಗೆ ಆ ಮೂಲಕ ಹೋದರೂ ಕೂಡ ಅದರಿಂದ ಯಾವುದೇ ವ್ಯತ್ಯಾಸ ಆದರೂ ಬೇರೆ ರಾಷ್ಟ್ರಗಳು ತಮಗೆ ಅದರಿಂದ ತೊಂದರೆ ಆಗಬಾರ್ದು ಅನ್ನುವಂಥ ಆಲೋಚನೆಯನ್ನು ಮಾಡ್ತವೆ. ಆಪರೇಷನ್ ಸಂಕಲ್ಪ ಅಂಥೇಳಿ ಭಾರತ ಸರ್ಕಾರ ಈಗಲ್ಲ, 10 ವರ್ಷ ಮುಂಚೆಯೇ ಅಲ್ಲಿ ಒಂದು ಹಡಗನ್ನು ಬಿಟ್ಟಿದೆ. ಈಗಲೂ ಹಾರ್ಮುಜ್ ಜಲಸಂಧಿಯ ಹೊರಗಡೆ ಸುರಕ್ಷತೆಯ ದೃಷ್ಟಿಯಿಂದ ನಮ್ಮದೊಂದು ವಾರ್ಶಿಪ್ ಅಲ್ಲೇ ನಿಂತಿದೆ. ಬಹಳಷ್ಟು ಜನರಿಗೆ ಇದು ಗೊತ್ತೇ ಇಲ್ಲ. ಸ್ವತಃ ಅಮೇರಿಕ ತನ್ನ ಅಬ್ರಹಾಂ ಲಿಂಕನ್ ಶಿಪ್ಪನ್ನು ಹಾರ್ಮುಜ್ ಜಲಸಂಧಿಯ ಬಳಿ ತರಲಿಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಭಾರತದ ಒಂದು ವಾರ್ಶಿಪ್ಪು, ಸಮುದ್ರ ನೌಕೆ ಇವತ್ತು ಅಲ್ಲೇ ನಿಂತಿದೆ. ಏಕೆಂದರೆ ನಮ್ಮ ಹಡಗುಗಳಿಗೆ ರಕ್ಷಣೆ ಕೊಡುವ ಸಂದರ್ಭ ಬಂದಾಗ ಇದರ ಅಗತ್ಯತೆ ಬೀಳುತ್ತೆ ಅಂಥೇಳಿ ಅವತ್ತಿನ ದಿವಸವೇ ಆಪರೇಷನ್ ಸಂಕಲ್ಪ ಅಂತ ಅದಕ್ಕೆ ಹೆಸರಿಡಲಾಗಿತ್ತು. ಅಂದರೆ ಯಾವ ರೀತಿಯ ದೂರಗಾಮಿ ಆಲೋಚನೆಯನ್ನು ಭಾರತ ಮಾಡಿತ್ತು ಅನ್ನುವುದಕ್ಕೆ ಇದು ಸಣ್ಣ ಒಂದು ನಿದರ್ಶನ. ಎರಡನೇದಾಗಿ, ಎಲ್ಲ ರಾಷ್ಟ್ರಗಳು ಫ್ಯೂಯಲ್ ರಿಸರ್ವನ್ನು ಜಾಸ್ತಿ ಮಾಡ್ಕೋತವೆ. ಅಂದರೆ ಯಾವ ಇಂಧನವನ್ನು ನಾವು ಇಷ್ಟು ದಿವಸ ಸರಾಗವಾಗಿ ಬರುತ್ತೆ, ಯಾವುದೇ ತೊಂದರೆ ಆಗೋದಿಲ್ಲ, ಭಾಳ ವ್ಯತ್ಯಾಸ ಆಗೋದೇನಪ್ಪ ಅಂದರೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅದರ ದರದಲ್ಲಿ ಹೆಚ್ಚು ಕಮ್ಮಿ ಆಗ್ಬೋದು. ಡಿಮ್ಯಾಂಡ್ ಜಾಸ್ತಿ ಇದ್ದಾಗ ಒಂದು $2-3, $5, $10 ಜಾಸ್ತಿ ಆಗ್ಬೋದು. ಮತ್ತು ಬೇಕಂದಾಗ ಲಭ್ಯ ಆಗತ್ತೆ. ಅದಕ್ಕೆ ಯಾವುದೇ ರೀತಿಯಾದಂಥ ಅಭ್ಯಂತರ ಇರೋದಿಲ್ಲ, ಯಾವುದೇ ಸಮಸ್ಯೆ ಇರೋದಿಲ್ಲ. ಯಾವುದೇ ಯುದ್ಧ ಇದರಿಂದ ಅದರಿಂದ ವಂಚಿತರಾಗಬೇಕಾಗಿಲ್ಲ ನಾವು ಅನ್ನುವಂಥ ಮಾನಸಿಕ ಸ್ಥಿತಿಯಲ್ಲಿ ಜಗತ್ತಿನ ಎಲ್ಲ ರಾಷ್ಟ್ರಗಳಿದ್ದವು. ಯಾವಾಗ
ಈ ರೀತಿಯದಾದಂಥ ಯುದ್ಧ ಆದ ಸಂದರ್ಭದಲ್ಲಿ ಎಲ್ಲ ಗಲ್ಫ್ ರಾಷ್ಟ್ರಗಳು ಇದರಲ್ಲಿ ಮಧ್ಯಪ್ರಾಚ್ಯ ರಾಷ್ಟ್ರಗಳೆಲ್ಲ ಇದರಲ್ಲಿ ತೊಡಗಿಕೊಂಡವೋ, ಯಾವಾಗ ಮಧ್ಯಪ್ರಾಚ್ಯ ರಾಷ್ಟ್ರಗಳ ಬಂದರುಗಳು ಮತ್ತು ಅವರ ತೈಲಾಗಾರದ ಮೇಲೆ ಇರಾನ್ ದಾಳಿ ಮಾಡಲಿಕ್ಕೆ ಶುರು ಮಾಡ್ತೀವೋ, ಆವಾಗ ಉಳಿದ ರಾಷ್ಟ್ರಗಳು ಆಲೋಚನೆ ಮಾಡಲಿಕ್ಕೆ ಶುರು ಮಾಡ್ತವೆ. ಹಾಗಾದರೆ ಮುಂದೆ ಹೇಗೆ ನಾವು ಆಯಿಲ್ ರಿಸರ್ವನ್ನು, ಸ್ಟ್ರಾಟಜಿಕ್ ಆಯಿಲ್ ರಿಸರ್ವ್ ಅದನ್ನು ಜಾಸ್ತಿ ಮಾಡ್ಕೋಬೇಕು. ಅದು ಒಂದೇ ಅಲ್ಲ, ಇದರ ಜೊತೆ ರಿನ್ಯೂವಬಲ್ ಎನರ್ಜಿ ಅಂತ ಏನಿದೆ ಅದಕ್ಕೆ ನಾವು ಹೆಚ್ಚು ಒತ್ತು ಕೊಡಬೇಕು. ಅದು ಸೋಲಾರ್ ಕಾರ್ ಇರಬಹುದು, ಬೇರೆ ಬೇರೆ ರೀತಿಯದಾದಂಥ ಈಥೆನಾಲ್ ಇರ್ಬೋದು, ಏನೇ ಇರ್ಬೋದು, ಆ ರೀತಿಯದಾದಂಥ ಆಲ್ಟರ್ನೇಟಿವ್ ವ್ಯವಸ್ಥೆಗಳೇನಿದ್ದಾವೆ ಅದರ ಕಡೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು ಮತ್ತು ತನ್ಮೂಲಕ ಇವರ ಮೇಲೆ ನಿರ್ಭರ ಆಗುವುದು ಕಡಿಮೆ ಆಗಬೇಕು ಅನ್ನುವಂಥ ಆಲೋಚನೆ ಮಾಡಲಿಕ್ಕೆ ಶುರು ಮಾಡ್ತೇವೆ. ಜೊತೆಗೆ ಇದಷ್ಟೇ ಅಲ್ಲ, ಕೇವಲ ಈ ಗಲ್ಫ್ ರಾಷ್ಟ್ರಗಳಲ್ಲದೆ ಸೌತ್ ಆಫ್ರಿಕಾ, ಬ್ರಾಜಿಲ್, ಇತರ ರಾಷ್ಟ್ರಗಳಿಂದ, ವೆನಿಜುವೆಲಾ, ಇತರ ರಾಷ್ಟ್ರಗಳಿಂದ ತೈಲವನ್ನು, ಉತ್ಪನ್ನವನ್ನು ತರೋದು, ಸಂಸ್ಕರಿಸಲಿಕ್ಕೆ ಬೇಕಾದಂಥ ಸ್ಥಾವರಗಳನ್ನು ನಿರ್ಮಾಣ ಮಾಡೋದು, ಸಂಸ್ಕರಣಾ ಘಟಕಗಳನ್ನು ಹಾಕೋದು, ಅದರ ಕಡೆ ಜಗತ್ತು ಆಲೋಚನೆ ಮಾಡಲಿಕ್ಕೆ ಶುರು ಮಾಡ್ತದೆ. ನೋಡಿ, ಯಾವಾಗಲೂ ಜಗತ್ತಿನ ಎಲ್ಲ ರಾಷ್ಟ್ರಗಳ ಮೂಲ ಆಶಯ ಏನಪ್ಪ ಅಂತಂದರೆ ಯಾವಾಗಲೂ ಸ್ಥಿರತೆಯನ್ನು ಕಾಪಾಡೋದು. ಯಾವಾಗ ವೊಲಾಟಿಲಿಟಿ ಅಂತಾಗತ್ತೋ, ಯಾವಾಗ ಅಸ್ಥಿರತೆ ಅಂತ ಬರುತ್ತೋ, ಯಾವಾಗ ಇನ್ಸೆಕ್ಯೂರಿಟಿ ಬರುತ್ತೋ, ಅವಾಗ ದೇಶದ ಸರ್ಕಾರಗಳು ಆಡಳಿತ ನಡೆಸುವುದು ಕಷ್ಟ ಆಗತ್ತೆ. ಜನ ದಂಗೆ ಏಳಲಿಕ್ಕೆ ಶುರು ಮಾಡ್ತಾರೆ. ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧ ಆಗ್ತಾ ಇದೆ ಅಂತ ನೀವು ಕಾರಣ ಹೇಳಿದರೂ ಕೂಡ ಜನ ಅದನ್ನು ಸ್ವೀಕರಿಸುವ ಸ್ಥಿತಿಯಲ್ಲಿರೋದಿಲ್ಲ. ಸರ್ಕಾರ ಅಂಥ ಸವಾಲನ್ನು ಎದುರಿಸಲಿಕ್ಕೆ ಬೇಕಾದಂಥ ವ್ಯವಸ್ಥೆ ಇಲ್ಲದೆ ಹೋದರೆ ಸರ್ಕಾರಗಳು ದುರ್ಬಲ ಅಂತ ಸಾಬೀತಾಗಿಬಿಡುತ್ತೆ. ಆದ್ದರಿಂದ ವರ್ಲ್ಡ್ ಆರ್ಡರ್ ಯಾವ ರೀತಿ ಬದಲಾಗುತ್ತೆ ಯುದ್ಧದ ನಂತರ ಅಂತಂದರೆ, ತಮ್ಮ ಆಯಿಲ್ ರಿಸರ್ವ್ ಬಗ್ಗೆ ಹೆಚ್ಚಿನ ಕಾನ್ಸಂಟ್ರೇಷನ್ ಆಗುತ್ತೆ, ಕೇಂದ್ರೀಕೃತಗೊಳ್ತವೆ. ಜೊತೆಗೆ ರಿನ್ಯೂವಬಲ್ ಎನರ್ಜಿಗೆ ವಿಶೇಷ ಒತ್ತನ್ನು ಕೊಡಲಾಗುತ್ತೆ. ಅದಾದಮೇಲೆ ಈ ಮಿಡ್ಲ್ ಈಸ್ಟ್ ಏನಿದೆಯಲ್ಲ, ಈ ಬಹರೇನ್ ಇರಬಹುದು, ಕತಾರ್ ಇರಬಹುದು, ಆಮೇಲೆ ಅಬುದಾಬಿ, ದುಬೈ, ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಈ ಎಲ್ಲ ದೇಶಗಳು ತಮ್ಮ ಮಿಲಿಟರಿ ನೆಲೆಗಳನ್ನು ಹೆಚ್ಚು ಭದ್ರ ಮಾಡ್ಕೋತವೆ. ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಹೆಚ್ಚು ದುಡ್ಡನ್ನು ವಿನಿಯೋಗಿಸಲಿಕ್ಕೆ ಶುರು ಮಾಡ್ತವೆ. ತಮ್ಮ ಬಜೆಟ್ನಲ್ಲಿ ಅದಕ್ಕಾಗಿ ವಿಶೇಷ ಅಲೋಕೇಶನನ್ನು ಮಾಡ್ತವೆ. ಜೊತೆಗೆ ಸ್ವತಃ ಶಸ್ತ್ರಾಗಾರವನ್ನು ತಯಾರಿ ಮಾಡುವ ಕೆಲಸಗಳನ್ನು ಮಾಡ್ಕೋತವೆ, ಮಿಲಿಟರಿ ಬೇಸ್ಗಳನ್ನು ಮಾಡ್ಕೋತವೆ. ಯಾವತ್ತಿದ್ರೂ ನಮ್ಮ ದೇಶಕ್ಕೆ ಆತಂಕ ಇದ್ದದ್ದೇ, ಯಾವತ್ತೋ ಒಂದು ದಿವಸ ನಮ್ಮ ಮೇಲೆ ಬಾಂಬ್ ಹಾಕ್ತಾರೆ, ಯಾರಾದರೂ ಒಬ್ಬರು ಬಾಂಬ್ ಹಾಕ್ತಾರೆ. ಇರಾನೇ ಆಗಬೇಕಾಗಿಲ್ಲ, ಎಲ್ಲಿಂದ ಬೇಕಾದ್ರೂ ಬಾಂಬ್ ಬೀಳ್ಬೋದು. ಇವತ್ತಿನ ಆಧುನಿಕ ಕಾಲಘಟ್ಟದಲ್ಲಿ ಈಗಿರುವಂಥ ಹೈಪರ್ಸಾನಿಕ್ ಯುದ್ಧ ಆರ್ಟಿಲರಿಗಳಿರುವ ಕಾಲಘಟ್ಟದಲ್ಲಿ, ಬ್ಯಾಲಿಸ್ಟಿಕ್ ಮಿಸೈಲು, ಹೈಪರ್ಸಾನಿಕ್ ಮಿಸೈಲ್ಗಳಿರುವ ಕಾಲಘಟ್ಟದಲ್ಲಿ ಯಾವ ದೇಶಕ್ಕೆ ಎಲ್ಲಿಂದ ಬೇಕಾದರೂ ದಾಳಿ ಮಾಡಬಹುದಾದ ಕಾಲಘಟ್ಟದಲ್ಲಿ ತಮ್ಮನ್ನು ತಾವು ಭದ್ರಪಡಿಸಿಕೊಳ್ಳಲಿಕ್ಕೆ ಈ ಎಲ್ಲ ಕೊಲ್ಲಿ ರಾಷ್ಟ್ರ ಇವರು ಯಾರೂ ಕೂಡ ಮಿಲಿಟರಿ ನೆಲೆಗಳ ಬಗ್ಗೆ ವಿಶೇಷ ಆಸ್ಥೆಯನ್ನೇ ತೋರಿಸಿರಲಿಲ್ಲ. ಎಲ್ಲದಕ್ಕೂ ಅಮೇರಿಕ ಮೇಲೆ ನಿರ್ಭರ ಆಗಿರೋರು. ಅಮೇರಿಕ ಜೊತೆ ಚೆನ್ನಾಗಿದ್ದುಬಿಟ್ರೆ ನಮ್ಗೆ ಯಾವುದೇ ಸಮಸ್ಯೆ ಇಲ್ಲ, ಅಮೇರಿಕ ತಮ್ಮ ವಾಯುನೆಲೆಯನ್ನು ಮಾಡಿದೆ, ನಮ್ಗೆ ಸಮಸ್ಯೆ ಬಂದರೆ ನೋಡ್ಕೋತಾರೆ ಅಂತ. ಅಮೇರಿಕವೇ ತಿಣುಕಾಡ್ತಾ ಇರುವ ಸಂದರ್ಭದಲ್ಲಿ ಇವ್ರನ್ನ ಯಾರು ಕಾಪಾಡಬೇಕು? ಇದು ಹೆಂಗಿದ್ರೆ, ತೊಟ್ಟಿ ಒಳಗಡೆ ನೀರು ಇರ್ತದೆ, ಒಂದು ಮಂಗ ತೊಟ್ಟಿ ಒಳಗಡೆ ಬೀಳುತ್ತೆ, ಒಂದು ಅದ್ರ ಜೊತೆ ಮರಿನೂ ಇರುತ್ತೆ, ಮರಿನ ಹಾಕ್ಕೊಂಡು ತೊಟ್ಟಿ ಒಳಗೆ ಬಿದ್ದಿರುತ್ತೆ. ನೀರು ಯಾವಾಗ ಕುತ್ತಿಗೆಗೆ ಬರುತ್ತೋ ಮರಿನ ಕೆಳಗೆ ಹಾಕಿ ಕೋತಿ ಆ ಮರಿಯ ಮೇಲ್ಗಡೆ ಕಾಲಿಟ್ಟು ಟನ್ ಅಂತ ಹರಿದು ತಾನು ಬದುಕಲಿಕ್ಕೆ ನೋಡ್ಕೊತಾ. ಅಮೇರಿಕ ಆ ಕೆಲಸವನ್ನು ಈಗ ಮಾಡ್ತಾ ಇದೆ. ಸೌದಿ ಅರೇಬಿಯಾ ಪ್ರತಿ ದಿವಸ ಅದಕ್ಕೆ ಟಾರ್ಗೆಟ್ ಮಾಡಿ ಉಗಿತಾ ಇದೆ. ಏನು ಮಾಡ್ತಾ ಇದ್ದೀರಾ ನೀವು, ನಮಗೆ ಈ ರೀತಿಯ ನಷ್ಟವನ್ನು ಮಾಡ್ತಾ ಇದ್ದಾರೆ. ಮೊನ್ನೆ ಅಲ್ ಫುಜೈರಾ ಅದರ ಮೇಲೆ ದಾಳಿಯನ್ನು ಮಾಡಿದ್ದಾರೆ, ಪೋರ್ಟ್ ಮೇಲೆ. ಈ ರೀತಿ ಮಾಡಿದರೆ ಮುಂದಿನ ದಿನಗಳಲ್ಲಿ ಇಂಧನ ಪೂರೈಕೆ ಸಾಧ್ಯ ಆಗೋದಿಲ್ಲ. ನೀವು ಕೊಡಬೇಕಾದಂಥ ಭದ್ರತೆಯನ್ನು ಕೊಡದೆ ಹೋದರೆ ಅಧ್ಯಕ್ಷರಾಗಿ ಬಂದು ಮಾರನೇ ದಿವಸ ಸೈನ್ ಮಾಡಿ ಚೆಕ್ ತೊಗೊಂಡು ಹೋಗ್ಲಿಕ್ಕೆ ಬರುತ್ತೆ. ಅದಾದಮೇಲೆ ನಮ್ಮ ಭದ್ರತೆ ಕೊಡಲ್ಲ ಅಂದರೆ ಯಾವ ನ್ಯಾಯ ಅಂತ ಕೇಳಿದೆ. ಈಗ ನ್ಯೂ ವರ್ಲ್ಡ್ ಆರ್ಡರ್ನಲ್ಲಿ ಯುದ್ಧದ ನಂತರದ ದಿನಗಳಲ್ಲಿ ಈ ಎಲ್ಲ ದೇಶಗಳು ಕೂಡ ತಮ್ಮ ವಾಯುನೆಲೆಯನ್ನು ಮತ್ತು ತಮ್ಮ ಮಿಲಿಟರಿ ಪಡೆಯನ್ನು ಗಟ್ಟಿಗೊಳಿಸುವಂಥ, ಅದಕ್ಕೆ ಬೇಕಾದಂಥ ಸದೃಢತೆಗೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಮಾಡ್ಕೋತಾರೆ. ಆವಾಗ ಭಾರತಕ್ಕೆ ಇನ್ನಿಲ್ಲದ ಹಾಗೆ ಬೇಡಿಕೆ ಬರುತ್ತೆ. ಯಾಕೆಂದರೆ ಚೈನಾದ ಆರ್ಟಿಲರಿಗಳನ್ನು ನೋಡಿ ಆಯಿತು, ಸಂಪೂರ್ಣವಾಗಿ ವಿಫಲ ಅದು. ಈ ಕಡೆ ಅಮೇರಿಕೆಯ F-15, F-16 ಎಲ್ಲವನ್ನೂ ನೋಡಿ ಆಯಿತು, ಅವು ಸಂಪೂರ್ಣವಾಗಿ ವಿಫಲ ಅದು. ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೋದು ಸಂಪೂರ್ಣವಾಗಿ ಡಿಸ್ಟ್ರಕ್ಟ್ ಆಗಿ ಹೋಗಿದೆ ಕೊಲ್ಲಿ ರಾಷ್ಟ್ರಗಳಲ್ಲಿ. ಒಂದು ಡ್ರೋನನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆ ರಾಷ್ಟ್ರಗಳಿಗೆ. ಹೀಗಿರುವಾಗ ಈಗ ಆಪರೇಷನ್ ಸಿಂಧೂರ್ ಆದಮೇಲೆ ನಿಜವಾಗಿಯೂ ಕ್ಷಮತ್ವವನ್ನು ಹೊಂದಿದಂಥ, ಸಾಮರ್ಥ್ಯವನ್ನು ಹೊಂದಿದಂಥ, ನಿಖರತೆಯನ್ನು ಹೊಂದಿದಂಥ ಯಾವುದಾದ್ರೂ ಯುದ್ಧದ ಆರ್ಟಿಲರಿಗಳಿದ್ದರೆ ಅದು ಭಾರತ ದೇಶದ್ದು ಅಂತ ಜಗತ್ತಿಗೆ ಗೊತ್ತಾಗಿ ಹೋಗಿದೆ. ಯಾರೂ ಮಾತಾಡ್ತಾ ಇಲ್ಲ. ಯುದ್ಧ ಕಳೆದ ನಂತರ ನಡೆಯುವಂಥ ಎಲ್ಲ ಡೀಲ್ಗಳನ್ನು ಗಮನಿಸಿ ನೋಡಿ. ಸ್ಟ್ರಾಟಜಿಕ್ ಆದಂಥ
ನಮಗೆ ಭದ್ರತೆಯನ್ನು ಕೊಡಲಿಕ್ಕೆ ಸಾಧ್ಯವಾ ಅಂತ ಅಗ್ರಿಮೆಂಟ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಈಗಾಗಲೇ ಯಾವ ಫ್ರೀ ಟ್ರೇಡ್ಸ್ ಅಗ್ರಿಮೆಂಟನ್ನು ನಾವು ಯುರೋಪ್ ಒಕ್ಕೂಟದ ಜೊತೆ ಮಾಡ್ಕೊಂಡಿದ್ದೀವಿ, ಅದರಲ್ಲಿ ಅವರು ಕೇಳ್ಕೊಂಡಿದ್ದಾರೆ ಸ್ಟ್ರಾಟಜಿಕ್ ನೇವಲ್ ಸೆಕ್ಯೂರಿಟಿ ಸಿಸ್ಟಮ್ ಕೂಡ ಅದರಲ್ಲಿ ಒಂದು ಪಾಯಿಂಟ್ ಇದೆ. ಅಂದರೆ ಸಮುದ್ರದ ಮೂಲ ಬರುವಂಥ ನೇವಲ್ ಸೆಕ್ಯೂರಿಟಿ ಏನಿದೆ ಅದನ್ನು ನೀವು ಐರೋಪ್ಯ ರಾಷ್ಟ್ರಕ್ಕೆ ಒದಗಿಸಬೇಕು ಅಂತ ಭಾರತದ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ಯಾಕೆ ಮಾಡ್ಕೊಂಡ್ರು ಅವರು? ಅಮೆರಿಕೆಯ ಮೇಲೆ ನಿರ್ಭರ ಆಗ್ಬೋದಿತ್ತು, ಭಾರತವನ್ನು ಯಾಕೆ ಕೇಳ್ಕೊಂಡ್ರು? ಯಾಕಂದರೆ ಭಾರತ ಆ ಮಟ್ಟಿನ ಸಾಮರ್ಥ್ಯವನ್ನು ಹೊಂದಿದೆ ಅನ್ನೋ ಐರೋಪ್ಯ ರಾಷ್ಟ್ರಗಳಿಗೆಲ್ಲ ಗೊತ್ತಾಗಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಭಾರತ ದೇಶಕ್ಕೆ ಇನ್ನಿಲ್ಲದ ಹಾಗೆ ಇಲ್ಲಿಯ ನಮ್ಮ ಯುದ್ಧ ಸಾಮಗ್ರಿಗಳಿಗೆ ಇನ್ನಿಲ್ಲದ ಹಾಗೆ ಬೇಡಿಕೆ ಬರುತ್ತೆ. ಇದಾದ ಮೇಲೆ ಇರಾನ್ ವಿಷಯಕ್ಕೆ ಬರೋಣ. ಇರಾನ್ ಈಗಾಗಲೇ ನೀವು ಏನೇ ಹೇಳಿ, ಅದು ಎಷ್ಟೇ ವಿರುದ್ಧವಾಗಿ ಹೋರಾಟವನ್ನು ಇಸ್ರೇಲ್ ಮತ್ತು ಅಮೆರಿಕೆಯ ಮೇಲೆ ಮಾಡ್ತಿರ್ಬೋದು, ಸಂಪೂರ್ಣವಾಗಿ ಅದರ ಆಡಳಿತ ಕುಸಿದು ಹೋಗಿದೆ. ಎರಡನೇದಾಗಿ ಅಲ್ಲಿ ಉತ್ತರದಾಯಿಯಾಗಿ ಯಾರೂ ಇಲ್ಲ. ಈಗ ಬಂದಿರೋ ಮಾಹಿತಿಯ ಪ್ರಕಾರ ಮೊಜ್ತಬಾ ವಿಶೇಷ ವಿಮಾನದಲ್ಲಿ, ಅದು ಯುದ್ಧ ವಿಮಾನದಲ್ಲಿ, ವಾರ್ ಏರ್ಕ್ರಾಫ್ಟಲ್ಲಿ ರಷ್ಯಾಗೆ ಹೋಗಿ ಸರ್ಜರಿಯನ್ನು ಮಾಡಿಸ್ಕೊತಾ ಇದ್ದಾರೆ. ಮೊಜ್ತಬಾ ಅಲಿ ಖೊಮೇನಿ. ರಷ್ಯಾ ಸರ್ಕಾರ ಅವ್ರನ್ನ ಕರೆಸ್ತದೆ, ಬನ್ನಿ ಅಂತ ಆಹ್ವಾನ ಕೊಡುತ್ತೆ, ನನ್ನದೇ ಏರೋಪ್ಲೇನ್ ಕಳಿಸ್ತೀನಿ ನಿಮಗೆ ಅಂತ ಹೇಳುತ್ತೆ. ಇವರು ಅನಿವಾರ್ಯ ಸಂದರ್ಭದಲ್ಲಿ, ಒಂದು ಅಲ್ಲಿಂದ ಪಲಾಯನ ಹೊಂದಬೇಕಾದ ಅನಿವಾರ್ಯತೆ ಇದೆ. ಎರಡನೇದ್ದು, ಇರಾನ್ನಲ್ಲಿ ವೈದ್ಯಕೀಯ ಚಿಕಿತ್ಸೆ ಆಗಲಾರದಂಥದ್ದೇನೂ ಪರಿಸ್ಥಿತಿ ಇಲ್ಲ, ಇರಾನ್ನಲ್ಲಿ ಅವ್ರನ್ನ ರಿಪೇರಿ ಮಾಡಬಹುದಿತ್ತು. ಆದರೆ ರಷ್ಯಾದ ಆಹ್ವಾನದ ಮೇರೆಗೆ ಅಲ್ಲಿ ಹೋಗಿದ್ದಾರೆ. ಅಂದರೆ ಇಲ್ಲಿ ಯಾವ ಸ್ಥಿತಿ ಇದೆ ಅನ್ನೋದನ್ನು ನೀವು ಆಲೋಚನೆ ಮಾಡಿ. ಜೊತೆಗೆ ನಿಮಗೆ ಗೊತ್ತಿರೋ ಹಾಗೆ ಮಾತುಕತೆಯ ಸಂಧಾನಕ್ಕೆ ಯಾವುದೇ ವ್ಯಕ್ತಿ ಅಲ್ಲಿ ಲಭ್ಯನಿಲ್ಲ, ಅಂಥ ಸ್ಥಿತಿಯಲ್ಲಿ ಇರಾನ್ ಇದೆ. ಮುಂದಿನ ದಿನಗಳಲ್ಲಿ ಮೊದಲೇದಾಗಿ ಈಗಾಗಿರುವಂಥ ದಾಳಿಯಿಂದ ಚೇತರಿಸ್ಕೊಳ್ಳಿಕ್ಕೆ ಅದು ಸಾಧ್ಯವೇ ಇರಲಾರ್ದಂಥ ಪರಿಸ್ಥಿತಿ. 15 ಲಕ್ಷ ರಿಯಾಲ್ಗೆ $1 ಇದು ಪರಿವರ್ತನೆ ಮಾಡಿದಾಗ $1 ಲಭ್ಯ ಆಗುತ್ತೆ. ಅಂಥ ಹಣದುಬ್ಬರದಿಂದ ನರಳ್ತಾ ಇರುವ ರಾಷ್ಟ್ರ. ಜೊತೆಗೆ ಇಷ್ಟೂ ರಾಷ್ಟ್ರಗಳ ವಿಶ್ವಾಸವನ್ನು ಈಗ ಅದು ಕಳ್ಕೊಂಡಿದೆ, ಗಲ್ಫ್ ರಾಷ್ಟ್ರಗಳ ವಿಶ್ವಾಸವನ್ನು ಅದು ಕಳ್ಕೊಂಡಿದೆ. ಅಮೆರಿಕೆಯ ಜೊತೆ ಅದರ ನಂಟು ಮುಗದೆ ಹೋಯಿತು ಕತೆ, ಮತ್ತೆ ಅವರು ಹೊಂದಾಣಿಕೆಯ ಪ್ರಶ್ನೆ ಬರೋದೇ ಇಲ್ಲ. ಇಸ್ರೇಲ್ ಅಂತೂ ಅದಕ್ಕೆ ಬದ್ಧದ್ವೇಷಿ. ಈ ಕಾಲಘಟ್ಟದಲ್ಲಿ ಇರಾನ್ ತನ್ನನ್ನು ತಾನು ರಿಫಾರ್ಮ್ ಮಾಡ್ಕೊಳ್ಳಿಕ್ಕೆ, ಜೀರ್ಣೋದ್ಧಾರ ಮಾಡ್ಕೊಳ್ಳಿಕ್ಕೆ, ಕಾಯಕಲ್ಪ ಮಾಡ್ಕೊಳ್ಳಿಕ್ಕೆ ಯಾವುದೇ ಮಾರ್ಗವೇ ಇಲ್ಲ. ಹೀಗಾಗಿ ಮೊದಲನೇದಾಗಿ ಅಲ್ಲಿ ಹಣದುಬ್ಬರ ಜಾಸ್ತಿ ಆಗುತ್ತೆ. ಎರಡನೇದಾಗಿ ಸ್ಥಿರ ಸರ್ಕಾರವನ್ನು ಕೊಡಲಿಕ್ಕೆ ಅಲ್ಲಿ ಬರುವಂಥ ಯಾವುದೇ ಸರ್ಕಾರ ವಿಫಲ ಆಗುತ್ತೆ. ಇರಾನ್ಗೆ ಮುಂದೆ ಭವಿಷ್ಯವೇ ಇಲ್ಲ ಅನ್ನೋದು 100ಕ್ಕೆ 100 ಈ ಯುದ್ಧದಿಂದ ಬಂದಂಥ ತಾತ್ಪರ್ಯ. ನಾಲ್ಕನೇದಾಗಿ ಜಗತ್ತಿನ ಮಾರುಕಟ್ಟೆ ಇದೆಯಲ್ಲ, ಈ ಡಾಲರ್ ಏನು $100ಗೆ $104 ಒಂದು ಬ್ಯಾರಲ್ ಇದೆಯಲ್ಲ, ಈ ರೇಟು ವಾಪಸ್ $35-40 ಬರೋ ಸಾಧ್ಯತೆ ತುಂಬ ಕಡಿಮೆ. ಇದು 60, 70, 80 ರೇಷಿಯೋದಲ್ಲಿ ಓಡಾಡಬಹುದು. ಮತ್ತು ಇದರಿಂದಾಗಿ ಸಾಗಾಣಿಕೆಯ ದರ ಹೆಚ್ಚಾಗತ್ತೆ, ತೈಲ ಉತ್ಪನ್ನವನ್ನು ಆಮದು ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ, ಮತ್ತು ರಫ್ತು ಮಾಡೋದು ಎಕ್ಸ್ಪೆನ್ಸಿವ್ ಆಗುತ್ತೆ. ಜಗತ್ತು ಇನ್ನಿಲ್ಲದ ಹಾಗೆ ಹಣದುಬ್ಬರದಿಂದ ನರಳಬೇಕಾದಂಥ ಸ್ಥಿತಿ ಬರುತ್ತೆ. ಒಂದು ಯುದ್ಧ ಹೇಗೆ ಜಗತ್ತನ್ನು ಪ್ರಕೋಪಕ್ಕೆ ತಳ್ಳಬಹುದು ಅಂತ ನೋಡಬೇಕು ಅಂದರೆ ಈ ಯುದ್ಧವನ್ನು ಅಧ್ಯಯನ ಮಾಡಬೇಕು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ. ಇರಾನ್ ಬಗ್ಗೆ ಮಾತಾಡಲಿಕ್ಕೆ ತುಂಬ ವಿಷಯಗಳಿದ್ದಾವೆ, ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ. ನಮಸ್ಕಾರ.